ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಥರ ಪ್ಯಾಚ್ ವರ್ಕು ಅದು ಫ್ಲಾಪ್ ಥರ ಬಂದಿದೆ ನೋಡಿ. ಈ ಕಡೆ ಆ ಕಡೆ ಸೈಡಲ್ಲಿ ಎರಡು ಫ್ಲಾಪ್ ಥರ ಬರುತ್ತೆ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ಸ್ವಲ್ಪ ಎತ್ಕೊಳ್ಳೋಂಗೆ ಆಗ್ಬಿಡುತ್ತೆ. ಅದು ಎಷ್ಟು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಕಟ್ ಮಾಡಬೇಕು. ಅದು ಮಾರ್ಕಿಂಗು ಅಷ್ಟೇ, ಮಾರ್ಕ್ ಮಾಡೋದು ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ಪ್ರೆಸ್ಸಿಂಗ್ ಮಾಡಿಕೊಂಡು 4 ಪ್ಯಾಚು ಒಂದೇ ಥರ ಇರುತ್ತೆ. ಆದರೆ 1, 2, 3 ಮಾರ್ಕ್ ಅಂತ ಮಾಡಿಕೊಂಡು ಅದಕ್ಕೆ ನೀಟಾಗಿ ಸೇಮ್ ಅಲ್ಲಿಂದ ಅಲ್ಲೇ ಅಟ್ಯಾಚ್ ಮಾಡಿದ್ರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ನೀಟು ರಿಂಕಲ್ಸ್ ಇರೋ ನೀಟ್ ಫಿನಿಶಿಂಗ್ ಬರುತ್ತೆ. ಆ ಪ್ಯಾಚ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಅದೇ ರೀತಿ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಅದೇ ರೀತಿ ಫಿನಿಶಿಂಗ್ ಆದಮೇಲೆ ಯಾವ ಥರ ಫಿಟ್ಟಿಂಗ್ ಬಂದಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅದೇ ರೀತಿ ನೀವು ಕನ್ಫ್ಯೂಸ್ ಆಗದೆ ನೀಟಾಗಿ ವಿಡಿಯೋ ನೋಡಿ ಅದರಲ್ಲಿ ಡೌಟ್ ಬಂತು ಅಂದರೆ ಅಲ್ಲೇ ಆ ವಿಡಿಯೋಗೆ ನೀಟಾಗಿ ನನಗೆ ಡಿಸ್ಪ್ಲೇ ಮೇಲೆ ನಂಬರ್ಗೆ ವಾಟ್ಸಪ್ಪಲ್ಲಾದರೂ ಮೆಸೇಜ್ ಮಾಡಿ, ಇಲ್ಲ ಫೋನ್ ಆದರೂ ಮಾಡಿ ಹೇಳಿ, ಇಲ್ಲಾಂದರೆ ಕಾಮೆಂಟ್ ಆದರೂ ಮಾಡಿ. ಅದನ್ನು ಇನ್ನೊಂದು ಸರಿ ಬೇಕಾದ್ರೆ ರಿಪೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ ನಾನು ಕಟಿಂಗು, ಸ್ಟಿಚಿಂಗು, ಫಿಟ್ಟಿಂಗು ತೋರಿಸ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾಗಿ ಡೌಟ್ ಬರೋದಿಲ್ಲ. ಡೌಟ್ ಬಂತು ಅಂದರೆ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ. ಅದನ್ನು ನಾನು ನೀಟಾಗಿ ಮತ್ತೊಂದು ಸರಿ ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಸೋಲ್ ಇಟ್ಕೋಬೇಕು, ಎಷ್ಟು ಹಾರ್ಮೋನ್ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಅಷ್ಟೇ, ಕಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಈ ಥರ ಉಟ್ಕೊಳ್ಳೋದು ಆ ಥರ ಎಲ್ಲ ಬರುತ್ತೆ. ಮತ್ತು ಸೋಲು ಡ್ರಿಪ್ಪಿಂಗ್ ಆಗೋದು, ಮತ್ತು ಫ್ರಂಟಲ್ಲಿ ಫ್ಲಾಟ್ ಆಗೋದು, ಈ ಥರ ಸುಮಾರು ಜನ ನಮಗೆ ಕಮೆಂಟ್ ಮಾಡಿದ್ದಾರೆ ಸಬ್ಸ್ಕ್ರೈಬರ್ಸು. ಅದನ್ನೆಲ್ಲ ಮಾಡಿದೆ. ಟೋಟಲ್ ಫ್ರಂಟು ಬ್ಯಾಕು ಸ್ಲೀವ್ಸ್, ಅದಕ್ಕೆ ಬಫ್ ಸ್ಲೀವ್ಸ್ ಇದೆ, ಚಿಕ್ಕ ಬಫ್ ಇದೆ. ಆ ಬಫ್ ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತೀನಿ. ಆ ಥರ ಯಾವ ಥರ ನೀಟಾಗಿ ಕಟ್ ಮಾಡೋದ್ರಿಂದ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅದನ್ನು ನೀವು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಯಾಕಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ ಈ ಥರ ಕಟಿಂಗು, ಸ್ಟಿಚಿಂಗು, ಫಿಟ್ಟಿಂಗು ತೋರಿಸ್ಕೊಡೋದ್ರಿಂದ ನಿಮಗೆ ಫಿಟ್ಟಿಂಗ್ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ, ಯಾವ ಥರ ಹೊಲಿಬೇಕು ಅನ್ನೋದು ಗೊತ್ತಾಗುತ್ತೆ, ಯಾವ ಥರ ಕಟಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಈ ಥರ ಪ್ರತಿಯೊಂದು ನೀಟಾಗಿ ಅಬ್ಸರ್ವ್ ಮಾಡಿ. ಅದೇ ರೀತಿ ಸ್ಕಿಪ್ ಮಾಡಿ ಮಾತ್ರ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆ ಬಂದಿರೋ ವಿಡಿಯೋನ ನೋಡಿ ನಿಮ್ಗೆ ಏನೇ ಡೌಟ್ ಬಂದರೂ ನಮ್ಮ ಕಾಮೆಂಟ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ನೀವು ಆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು, ರಿಲೇಷನ್ ಎಲ್ಲ ಕಲಿಬೇಕು ಅಂದ್ಕೊಂಡಿರೋರ್ಗೆ, ಇಲ್ಲ ಕಲ್ತಿರೋರ್ಗೂ ಡೌಟ್ಸ್ ಬಂದ್ರೂ ನೀವು ನಿಮ್ಮ ಮುಖಾಂತರ ಹೆಲ್ಪ್ ಆದಂಗೆ ಆಗುತ್ತೆ. ಓಕೆನಾ? ನಾವು ಜಾಸ್ತಿ ಮಾತಾಡೋದು ಬೇಡ, ಕಂಪ್ಲೀಟಾಗಿ ನಿಮಗೆ ಕಂಪ್ಲೀಟ್ ಮಾಡಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಅವಾಗ ಮಾತಾಡ್ದಂಗೆ ಈ ಥರ ಪ್ಯಾಚ್ನ ನೋಡಿ, ಇಲ್ಲಿ ಬಂದಿದೆ, ಇಲ್ಲಿ ಸೇಮ್ ಬಂದಿದೆ. ಇದು ಈ ಥರ ಒಳಗಡೆ ಬಂದಿದೆ, ಇದು ಇದಕ್ಕೆ ಮೇಲೆ ಬಂದಿದೆ, ಇದು ಇಲ್ಲಿ ಒಳಗಡೆ ಬಂದಿದೆ, ಇದ್ರ ಮೇಲೆ ಬಂದಿದೆ. ಇದು ಚಿಕ್ಕ ಪ್ಯಾಚ್ ಬರುತ್ತೆ, ಇದು ಲಾಂಗ್ ಪ್ಯಾಚ್ ಬರುತ್ತೆ. ಇದು ಲಾಂಗ್ ಪ್ಯಾಚ್ ಈ ಥರ ಇದೆ. ಇದು ಇಲ್ಲಿಗೆ ಹಾಕ್ತಾರೇನೋ ಆಗಲ್ಲ, ಈ ಉಲ್ಟಾ ಸೀದಾ ಆಗ್ಬಿಡುತ್ತೆ. ಮತ್ತು ಇದು ಅಷ್ಟೇ ಉಲ್ಟಾ ಸೀದಾ ಆಗ್ಬಿಡುತ್ತೆ. ಈ ಥರ ಆಗ್ದಿರ ಕಟಿಂಗ್ ತೋರಿಸ್ಕೊಡ್ತೀನಿ. ಅದಾದಮೇಲೆ ಸ್ಟಿಚಿಂಗು ತೋರಿಸ್ಕೊಡ್ತೀನಿ. ವಿತ್ ಚಿಕ್ಕ ಬಫ್ ಇದೆ. ಮತ್ತು ಅದಕ್ಕೆ ಬಾರ್ಡ್ರ್ 1 ಇಂಚು ಈ ಥರ ನೋಡಿ, ಈ ಥರ ಬರ್ಕೊಂಡಿದ್ದೀನಿ. ಇದು ನೆನ್ನೆ ಮಾಡಿದ್ದು, ಅದೇ ಕಸ್ಟಮರ್ದು ಇನ್ನೊಂದು ಬ್ಲೌಸ್ ಇದೆ. ಈ ಥರ ಬಫ್ ಬಂದು, ಚಿಕ್ಕ ಬಫ್ ಬಂದು ಇಲ್ಲಿ 1 ಇಂಚು ಬಾರ್ಡ್ರ್ ಬರಬೇಕು. ಆ ಥರ ಇವಾಗ ಅದನ್ನು ಕಟ್ ಮಾಡಿದೆ. ಆ ಥರ ಅಂತ ತೋರಿಸ್ಕೊಡ್ತೀನಿ. ಇದು 2 ಇಂಚು 2 ಲೈನು ಮಾರ್ಜಿನ್ಗೆ. ಇವಾಗ ಅಳತೆ ಬ್ಲೌಸು 5.5 ಇದೆ. 5.5ದಲ್ಲಿ 1 ಇಂಚ್ ಬಾರ್ಡ್ರ್ ಹೋಗ್ಬಿಡುತ್ತೆ. ಅದೇ ಬಾರ್ಡ್ರ್ ಪ್ಯಾಚ್ ಹಾಕ್ತೀವಲ್ಲ, ಅದು 4.25 ಸ್ಲೀವ್ಸು. 4.25 ಮಾರ್ಜಿನ್ 5. ಆಮೇಲೆ ಬಫ್ ಸ್ಲೀವ್ಸು, ಅದಕ್ಕೆ ಮೇಲ್ಗಡೆ 1.5 ಇಟ್ಕೊಳ್ಳಿ. ಆಮೇಲೆ ಇಲ್ಲಿ 3.5, ಇಲ್ಲಿಂದ ಇಲ್ಲಿಗೆ ಇದು ಎಕ್ಸ್ಟ್ರಾ ಬಫ್ಗೋಸ್ಕರ ಅದಕ್ಕೆ 5 ಇಂಚು 3.5. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಸ್ಲೀವ್ ರೌಂಡು 12.5 ಬರುತ್ತೆ. 12.5 ಇಟ್ಕೊಳ್ಳಿ. ಆರ್ಮೋಲು 15.5 ಬರುತ್ತೆ. 15 ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಬಫ್ ಇರೋದ್ರಿಂದ 2.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಇಲ್ಲಿ 2.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಒಂದು ಲೈನು ಇದು ಮಾರ್ಜಿನ್ಗೆ. ಇವಾಗ ಬಫ್ ಸ್ಲೀವ್ಸ್ಗೆ ಫ್ರಂಟ್ ಬ್ಯಾಕ್ ಶೇಪ್ ಅಂತ ಏನಿರಲ್ಲ, ಅದು ಯಾಕಂದರೆ ಬಫ್ ಇರ್ತೀವಲ್ಲ, ಅದು ಮೇಲೆ ಕೆತ್ಕೊಂಡ್ಬಿಡುತ್ತೆ. ನೀವು ಎಷ್ಟೇ ರಿಂಕಲ್ ಏನೇ ಕೊಟ್ಟರು ಅದು ಔಟ್ ಆಗಿಬಿಡುತ್ತೆ. ಅದೇ ರೀತಿ ನಾನು ತುಂಬ ಸುಲಭವಾದ ರೀತಿಯಲ್ಲಿ ಮೆಥಡಲ್ಲಿ ನಾನು ಹೇಳ್ಕೊಡೋವಂಥದ್ದು ನೋಡಿ. ಈ ಥರ ಮಾಡ್ಕೊಂಡ್ವಾ. ಇವಾಗ ಬಫ್ ಸ್ಲೀವ್ಸ್ಗೆ ಶೇಪು ಫ್ರಂಟ್ ಬ್ಯಾಕ್ ಏನಿರಲ್ಲ ಇದಕ್ಕೆ. ಆಮೇಲೆ ಇವಾಗ ಎಲ್ಲಿಂದ ಎಲ್ಲಿ ಬಫ್ ಇಟ್ಕೋಬೇಕು. ಇಲ್ಲಿ ಎಷ್ಟು ಕೊಟ್ಟಿದ್ದೀವಿ ಎಕ್ಸ್ಟ್ರಾ? 2.5 ಕೊಟ್ಟಿದ್ದೀವಿ. ಆವಾಗ ಇಲ್ಲಿ 3 ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ 3 ಮಾರ್ಕ್ ಮಾಡ್ಕೊಳ್ಳಿ.
ಇಲ್ಲಿಂದ ಇಲ್ಲಿಗೆ ಬಫ್ ಹಿಡ್ಕೊಂಡ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಸಲು ಕರೆಕ್ಟಾಗಿ ಬರುತ್ತೆ. ಅರ್ಧ ಇಂಚ್ ಅದು ಎಕ್ಸ್ಟ್ರಾ ಕೊಡಬೇಕು, ಅದಕ್ಕೋಸ್ಕರ ಇದು ಸ್ಲೀವ್ಸ್ ಆಯಿತು. ಇವಾಗ ಬ್ಯಾಕು, ಇದು ಬ್ಲೌಸ್ ಲೆಂತ್ಗೆ ಮಾರ್ಜಿನ್ ಹೊಲಿಯೋಕ್ಕೆ ನೋಡಿ. ಇದೇ ಕಸ್ಟಮರ್ದೇ ಇನ್ನೂ ಒಂದು ಬ್ಲೌಸ್ ಇದೆ ಪ್ಯಾಚ್ ವರ್ಕ್, 3 ಕೊಟ್ಟಿದ್ದಾರೆ, 3 ಪ್ಯಾಚ್ ವರ್ಕ್. ಬ್ಲೌಸ್ ಒಂದು 13.5 ಇದೆ, ಬ್ಯಾಕ್ ಡೀಪು 9.5 ಇದೆ. 13.5 ರೆಗ್ಯುಲರು, 5.5 ಆರ್ಮಲು, 9.5 ಡೀಪು, 13.5 5.5 ಡೀಪು. ಇವಾಗ ಇದು ರೆಡಿ ಬ್ಲೌಸ್ ಲೆಂತ್ಗೆ, ಇದು ಶೋಲ್ಡರ್ ಮಾರ್ಜಿನ್ಗೆ, ಇದು ಆರ್ಮಲ್ ಡೌನು, ಇದು ನೆಕ್ ಡೀಪು. ನೋಡಿ 3 ಕರೆಕ್ಟಾಗಿ ನೋಡ್ಕೊಳ್ಳಿ. 4 ಲೆಂತ್ ಮಾರ್ಜಿನ್ಗೆ, ಇಲ್ಲಿ ಒಲೆಕ್ ಮಾರ್ಜಿನ್ಗೆ, ಇದು ಆರ್ಮಲ್ ಡೌನ್ಗೆ, ಇದು ನೆಕ್ ಡೀಪ್ಗೆ. ನೆಕ್ಸ್ಟು ವೇಸ್ಟ್ 29.5 ಇದೆ, 29.5. ಇಲ್ಲಿ ಡಾಟ್ ಮಾರ್ಜಿನು, ಇಲ್ಲಿ ಡಾಟ್ ಹಿಡಿಯೋಕ್ಕೆ, ಮತ್ತು ಚೆಸ್ಟ್ ಮೆಜರ್ಮೆಂಟು ನೋಡಿ. ಈ ಥರ ಫ್ಲಾಟ್ ಮಾಡಿ ತಗೋಬೇಕು. ಅದಷ್ಟೇ 17 ಬರುತ್ತೆ. ಮತ್ತು ಶೋಲ್ಡರು 14 ಬರುತ್ತೆ. ನಾವೇದು ಕ್ಲೋಸ್ ನೆಕ್ ಬರೋದ್ರಿಂದ 11 ಮುಕ್ಕಾಲು 12 ಇಟ್ಕೊಂಡ್ರೂ ಏನು ಬರೋಲ್ಲ, ಯಾಕಂದರೆ ಟೈಯಿಂಗ್ ಬರುತ್ತಲ್ಲ ನೋಡಿ. ಪೊಸಿಷನ್ ಹಿಂಗೆ ಹತ್ರ ಬರುತ್ತೆ, ಅದಕ್ಕೋಸ್ಕರ ಏನು ಮಾಡಬೇಕು, ಇದಕ್ಕೆ 12 ಇಟ್ಕೊಳ್ಳಿ. 12 ಇಟ್ಕೊಳ್ಳಿ. ಶೋಲ್ಡರ್ ಎಷ್ಟು ಬರುತ್ತೆ ಇದರಲ್ಲಿ ನೋಡ್ಕೊಳ್ಳಿ. ಇದು ಇಟ್ಕೊಂಡು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದು 2.5 2 ಮುಕ್ಕಾಲು. ನೋಡಿ ಈ ಥರ ಅಲ್ಲಿಂದ ಇಲ್ಲಿ ವಿ ಶೇಪಲ್ಲಿದೆ. ಫಸ್ಟು ಯಾವುದೇ ಬ್ಲೌಸ್ಗೂ ಇನ್ಸೈಡ್ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಇನ್ಸೈಡ್ದು ಇದಾಗೋಯ್ತು. ಇವಾಗ ಎಕ್ಸ್ಟ್ರಾ ನಮಗೆ 1 ಇಂಚ್ ಬೇಕು. 1 ಇಂಚ್ ಅಂದರೆ ಈ ಸ್ಕೇಲ್ ಕರೆಕ್ಟಾಗಿ ಬರುತ್ತೆ. ಸ್ಕೇಲ್ ಇಟ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಅದೇ ಸ್ಕೇಲ್ ಇಟ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಲೈನ ಈ ಕಡೆ ಸ್ಟ್ರೈಟ್ ಬರುತ್ತೆ, ಇನ್ನೊಂದು ಕಡೆ ನಾವು ಇದನ್ನು ಹಿಂಗೆ ಸ್ಟ್ರೈಟ್ ಮಾಡ್ಕೊತೀವಿ. ವೀಲ್ ಮಾರ್ಕ್ ಹಾಕ್ಕೊಂಡು ಹೊಲಿಬೇಕಾದ್ರೆ ಕಟ್ ಮಾಡೋದು ತೋರಿಸ್ಕೊಡ್ತೀನಿ. ನೀವು ಆವಾಗ ಮಾತ್ರ ಈ ಪ್ಯಾಚಿಂಗೆ ಕಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಯಾರು ಮಾಡೋ ಸ್ಟ್ರೈಟು ಇಲ್ಲಿ ಡಾಟ್. ಈ ಡಾಟ್ ಏನಕ್ಕೆ ಅಂದರೆ ಎಕ್ಸ್ಚೇಂಜ್ ಆಗೋದು. ಇಲ್ಲಿ ಮಾಡಿದ್ರೆ ಈ ಪ್ಯಾಚಿಂಗ್ ಎತ್ಕೊಂಡ್ಬಿಡುತ್ತೆ. ಇವೆಲ್ಲ ನೋಡ್ಕೊಂಡು ನಾವು ಡಾಟ್ಗಳು ಎಕ್ಸ್ಚೇಂಜ್ ಮಾಡ್ಕೋಬೇಕು, ಪ್ಯಾಚನ್ನು ಡಿಸ್ಟರ್ಬ್ ಮಾಡಬಾರ್ದು ಆ ಥರ. ಅದಕ್ಕೋಸ್ಕರ ಅದನ್ನು ನಾವು ಸ್ವಲ್ಪ ಸೈಡ್ಗೆ ಹಾಕ್ಕೊತೀವಿ. ಸೈಡ್ಗೆ ಹಾಕೊಳ್ಳೋದ್ರಿಂದ ಏನಿಲ್ಲ, ನಮಗೆ ಡಿಸೈನ್ ಇಂಪಾರ್ಟೆಂಟ್. ಡಿಸೈನ್ ನೀಟಾಗಿ ಬರಬೇಕು. ಡಾಟ್ ಸ್ವಲ್ಪ ಸೈಡ್ಗೆ ಹೋದ್ರೂ ಏನೂ ಆಗೋಲ್ಲ. ಮತ್ತು ಹಾರ್ಮೋಲು ಇದು ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ನೋಡಿ 15 1/4 ಇಂಚು ಅದು ಒಲಿ ಕಟ್ ಮಾಡೋಷ್ಟರಲ್ಲಿ 1/4 ಇಂಚ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ಇವಾಗ ಏನು ಮಾಡೋಣ, ಲೆಂತ್ ಚೆಕ್ ಮಾಡ್ಕೊಂಡಿದ್ವಿ, ಆರ್ಮೋಲ್ ಚೆಕ್ ಮಾಡ್ಕೊಂಡಿದ್ವಿ, ಮಾರ್ಕ್ ಮಾಡ್ಕೊಂಡಿದ್ವಿ, ಡೀಪ್ ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ. ಇವಾಗ ಕಟ್ ಮಾಡಿಕೊಂಡು ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ನೀವು ಯಾವುದೇ ಕಟ್ ಮಾಡೋಕ್ಕೆ ಮುಂಚೆ ಒಂದಲ್ಲ ಒಂದ್ಸಲಿ 2 ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕಟ್ ಮಾಡಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಪ್ರತಿಯೊಂದೂ ನೀಟಾಗಿ ಕಟ್ ಮಾಡ್ಕೋಬೇಕು. ಅದಾಯಿತು. ಇವಾಗ ನೆಕ್ಸ್ಟು ಅದಾದಮೇಲೆ ಹಾರ್ಮೋಲ್. ನೋಡಿ ಎಷ್ಟು ನೀಟಾಗಿ ಇಲ್ಲಿ ಬರಬೇಕು, ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನೋಡಿ ಕರೆಕ್ಟಾಗಿ ಬಂತು. ಇದಿಷ್ಟು ಕರೆಕ್ಟಾಗಿ ಬಂದಿದೆ. ಇದಾದಮೇಲೆ ಏನು ಮಾಡಬೇಕು, ಫ್ರಂಟ್ನ ಚೆಕ್ ಮಾಡ್ಕೊಳ್ಳೋಣ. ಹಿಸ್ಟ್ರಿ ಮೈನರ್ ಯೂಸ್ ಮಾಡೋದ್ರಿಂದ ನಮಗೆ ಬಟ್ಟೆನೂ ಶಿಂಕ್ ಆಗಿಬಿಡುತ್ತೆ, ಈ ಥರ ಮಾರ್ಕಿಂಗು ಅರೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ತುಂಬ
ಸ್ಟೀಮ್ ಐರನ್ನ ಯೂಸ್ ಮಾಡ್ತೀವಿ. ನೋಡಿ ಈ ಥರ ಮಾರ್ಕಿಂಗ್ ಇದೆಯಲ್ಲ, ಹೀಟ್ ಇವಾಗ ತಾನೇ ಆಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗ್ತಾಯಿದೆ. ನೋಡಿ ಹೀಟ್ ಕರೆಕ್ಟಾಗಿ ಇತ್ತು ಅಂದರೆ ಅದು ಒಂದು ಸಲಿಗೆ ನೋಡಿ ಅಳಿಸೋಗುತ್ತೆ ಮಾರ್ಕಿಂಗ್ ಎಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಸ್ಟೀಮ್ ಐರನ್ ಯೂಸ್ ಮಾಡ್ತೀವಿ. ಅದೇ ರೀತಿ ಬಟ್ಟೆನೂ ಶಿಂಕ್ ಆಗಿಬಿಡುತ್ತೆ ವಾಟರ್ ಇದು ಮಾಡಿ. ನೋಡಿ ಇದು ಪ್ರೆಸ್ ಮಾಡಿದ್ರೆ ಇದು ಬರುತ್ತೆ, ನೀರು ಹೋಗಿ ಹಬ್ಬೆ ಬರುತ್ತೆ, ಆವಾಗ ನೀಟಾಗಿ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಅದಕ್ಕೆ ಮತ್ತೆ 1 ವಾಶ್ 2 ವಾಶ್ ಆದಮೇಲೆ ನಿಮಗೆ ಬಟ್ಟೆ ಶಿಂಕ್ ಆಗದೆ ಇರೋದಕ್ಕೋಸ್ಕರ ಸ್ಟೀಮ್ ಐರನ್ನ ಯೂಸ್ ಮಾಡ್ತೀವಿ. ಇವಾಗ ಇಷ್ಟಾಯಿತು, ಬರೀ ಬ್ಯಾಕ್ನ ಇಟ್ಟಿದ್ದೀನಿ. ಇವಾಗ ಫ್ರಂಟ್ ಯಾವ ಥರ ಕಟ್ ಮಾಡಬೇಕು ಅಂತ ನೋಡಿ. ಅಳತೆ ಬ್ಲೌಸ್ ನಾವೇ ಹೊಲ್ಕೊಟ್ಟಿರೋದಿದೆ. ಆದ್ದರಿಂದ ಫಸ್ಟು ಮೇಲ್ಗಡೆ ಉಕ್ಸಿಂದ ಹಿಡಿದು ಇಲ್ಲಿ ಆರ್ಮಲ್ ಹತ್ರ ಹೊಲಿಗೆ ಹಾಕಿತ್ತು, ಅದು ಎಷ್ಟೋ 8 ಮುಕ್ಕಲ್ಲಿದೆ. ಇನ್ನೊಂದು ಸಾರಿ ಈ ಕಡೆನೂ ಚೆಕ್ ಮಾಡ್ಕೊಂಡು ಲೆಫ್ಟ್ ರೈಟ್ ಒಂದೊಂದು ಸಲ ಅಂಟಪಟ್ಟಿಗೆ ಎಕ್ಸ್ಟ್ರಾ ಬಿಡ್ತೀವಲ್ಲ, ಅದರಲ್ಲಿ ನೋಡಿ ಇದರಲ್ಲಿ 9 ತೋರಿಸ್ತದೆ. ನಾವು ಡೀಪ್ ನೆಕ್ ಆಗಿರೋದ್ರಿಂದ 8 ಮುಕ್ಕಾಲೇ ಲೆಕ್ಕ ಹಾಕೋಣ. 8 ಮುಕ್ಕಾಲು ಅಂದರೆ 9 ಕಾಲು ಬರುತ್ತೆ. ನೋಡಿ ಒಬ್ಬೊಬ್ರಿಗೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಒಬ್ರಿಗೆ ಎಕ್ಸ್ಟ್ರಾ ಬರುತ್ತೆ. ಅದು ಫ್ರಂಟ್ ಅವರು ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೋಬೇಕು. ಎಲ್ಲರಿಗೂ ಒಂದೇ ಥರ ಫ್ರಂಟ್ ಶೇಪ್ ಇರಲ್ಲ, ಅದಕ್ಕೋಸ್ಕರ ಅವೆಲ್ಲ ಚೇಂಜಸ್ ಆಗುತ್ತೆ. ಅವೆಲ್ಲ ನೀಟಾಗಿ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಫ್ರಂಟ್ ಒಬ್ಬರಿಗೆ ಜಾಸ್ತಿ ಇರುತ್ತೆ, ಒಬ್ಬೊಬ್ರಿಗೆ ಕಮ್ಮಿ ಇರುತ್ತೆ. ಅವೆಲ್ಲ ಫ್ರಂಟ್ ಶೇಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಅಪ್ ಆ್ಯಂಡ್ ಡೌನು ಅದು ಬಂದೇ ಬರುತ್ತೆ. ಮತ್ತು ಇಲ್ಲಿಗೊಂದು ಲೈನು, ಆಮೇಲೆ ಇಲ್ಲಿ ಸ್ವಲ್ಪ ಇದು ಮೇಲೆ ಎತ್ಬಿಟ್ಟು ಫ್ರಂಟ್ ನೆಕ್ನ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಇಲ್ಲಿ ಸ್ಟಾಪ್ ಮಾಡಿ ಇದನ್ನು ಮತ್ತೆ ಹಂಗೆ ಎತ್ತಿಕ್ಬಿಟ್ಟು ಈ ಥರ ಮಾಡಿ ಇಲ್ಲಿಗೊಂದು ಚಟ್ಕ ಹಾಕ್ತೀವಿ. ಮತ್ತು ಇಷ್ಟ ಆಯಿತು. ಆ ಕಡೆ ಎಕ್ಸ್ಟ್ರಾ ಬಿಡ್ಕೋಬೇಕು, ಅದನ್ನೇನು ಮಾಡಿಲ್ಲ. ಇವಾಗ ಡಾಟ್ ಮೆಜರ್ಮೆಂಟ್ ನೋಡ್ಕೊಳ್ಳಿ. 10 14 10 ಇಲ್ಲಿಗಿದೆ. ಈ 10 ಲೂಸ್ ನೋಡ್ಕೊಳ್ಳೋಣ ಎಷ್ಟು ಬರುತ್ತೆ. 9.5 ಬರ್ತಾ ಇದೆ. ಇಲ್ಲಿಂದ ಇಲ್ಲಿಗೆ 9.5 ಅಂದರೆ 10 ಇಂಚ್ ಇರಬೇಕು. ಅರ್ಧ ಇಂಚು ಡಾಟಲ್ಲಿ ಇದಾಗ್ಬಿಡುತ್ತೆ. ಮತ್ತು ಮಾರ್ಜಿನ್ ಎಷ್ಟು ಇಟ್ಕೊಂಡು 1 ಮುಕ್ಕಾಲು ಇಟ್ಕೊಂಡಿದ್ವಿ. ಇವಾಗ ಈ ಥರ ಕ್ರಾಸ್ ಲೈನ್ ಹಾಕ್ಕೊಳ್ಳಿ. ಎಷ್ಟಾಯಿತು. ಇವಾಗ ಇದನ್ನು ಸೈಡ್ಗೆ ಇಟ್ಬಿಡಿ. ನಾವು ಅಂದ್ಕೊಂಡಂಗೆ 10 ಕಾಲು 14 ಕಾಲು ಮಾರ್ಕ್ ಹಾಕಿ ಇದನ್ನು ಈ ಸೈಡು ನೋಡಿ ಉಕ್ಸ್ಪಟ್ಟಿಯಿಂದ ಸೆಂಟರ್ ಡಾಟ್ ಮಾರ್ಜಿನ್ ನೋಡಿಕೊಂಡು ಇದು ಉಕ್ಸ್ಪಟ್ಟಿ ಹೊಲಿಯಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ನೋಡ್ಕೊಂಡು ಹಿಂಗೊಂದು, ಮತ್ತು ಉಕ್ಸ್ಪಟ್ಟಿಯಿಂದ ಇಲ್ಲಿ ಈ ಕಡೆ ನೋಡಿಕೊಂಡು ಇಲ್ಲೊಂದು ಮಾರ್ಕಿಂಗು, ಇದು ಇಲ್ಲಿ ಹೊಡೆಯೋ ಡಾಟ್ಗೆ ಮಾರ್ಜಿನ್ನು, ಮತ್ತು ಸೈಡಲ್ಲಿ ಹಿಂಗಿಟ್ಕೊಂಡು ಇಲ್ಲಿಗೊಂದು ಡಾಟು, ಅದಾದಮೇಲೆ ಇದೊಂದು ಲೈನು. ಇದು ಸೆಂಟರ್ ಡಾಟ್ ಮಾತ್ರ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಹಿಂಗೆ ಕ್ರಾಸು, ಇದು ಈ ಥರ ಕ್ರಾಸು, ಇದು ಡಾಟ್ ಹತ್ರ ಇನ್ನೊಂದು ಬರುತ್ತಲ್ಲ ಆ ಡಾಟು, ಮತ್ತು ಇದು ಸೈಡಿಗೆ ಮಾರ್ಜಿನ್ನು, ಮತ್ತು ಇಲ್ಲಿಗೊಂದು ಡಾಟ್ ಬರುತ್ತೆ. ಇದಿಷ್ಟು ಮಾಡಿದ್ದೀವಿ. ಇವಾಗ ಇನ್ನೊಂದು ಸರಿ ಮಾರ್ಕ್ ಮಾಡಿ ನೋಡ್ಕೊಳ್ಳಿ. ನೋಡಿ 9.5 ಆಗಿ 10 ಬಂದಿದೆ. 10 ಅಂದರೆ ಇಲ್ಲಿ ಉಕ್ಸ್ಪಟ್ಟಿಗೆ ಮತ್ತು ಡಾಟ್ ಇಲ್ಲಿ ಕಾಲಿಂದ ಅಲ್ಲಿ ಕಾಲಿಂದ ಹೋಗಿದ್ರೆ 9.5 ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇಷ್ಟಾದಮೇಲೆ ಇದನ್ನು ಕಟ್ ಮಾಡ್ಕೊಂಬಿಡಿ. ಯಾಕಂದರೆ ನಾವು ಮಾರ್ಕಿಂಗು ಕರೆಕ್ಟಾಗಿ ಎಲ್ಲ ಡಾಟ್ ಮಾಡ್ಕೊ ಲೆಂತು ಲೂಸು ಕರೆಕ್ಟಾಗಿ ಹಾಕ್ಕೋಬೇಕು. ನೋಡು ಈ ಲೆಂತು ಈ ಲೂಸು ಪರ್ಫೆಕ್ಟ್ ಇದೆ ಅಂದರೆ ಮತ್ತು ಈ ಲೂಸು ಫಸ್ಟು ಹುಕ್ಕಿಂದ ಆರ್ಮಲ್ಗೆ ಇದು ಫಸ್ಟು ಸೆಕೆಂಡು 3 ಈ 3 ಕರೆಕ್ಟಾಗಿದೆ ಅಂದರೆ ಫ್ರಂಟಲ್ಲಿ ಯಾವುದೋ ಕಾರಣಕ್ಕೂ ನಿಮಗೆ ಫ್ಲಾಟ್ ಆಗೋದು ಲೂಸ್ ಆಗೋದು ರಿಂಕಲ್ಸ್ ಬರೋದು ಇವೆ ಯಾವುದೂ ಬರೋಲ್ಲ.
ಅಲ್ಲಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಮಾತ್ರ ನಿಮಗೆ ಅವೆಲ್ಲ ಬರೋದು. ಅವಿಷ್ಟು ನೋಡ್ಕೊಂಡ್ಮೇಲೆ ಅಳತೆ ಬ್ಲೌಸ್ ಇದೆ, ಅದಕ್ಕೋಸ್ಕರ ಈ ಥರ ಮಾಡ್ತೇವೆ. ಮೆಜರ್ಮೆಂಟ್ ತೊಗೊಂಡಾಗ ಯಾವ ಥರ ಮಾಡಬೇಕು ಅಂತಲೂ ಅದನ್ನು ಹಿಂದೆ ವೀಡಿಯೋದಲ್ಲಿ ಒಂದ್ಸರಿ ಕಟ್ ಮಾಡಿ ತೋರಿಸಿದ್ದೀನಿ. ಬೇಕಂದ್ರೆ ಆ ಪ್ರೀವಿಯಸ್ ವೀಡಿಯೋನು ನೋಡ್ಕೊಳ್ಳಿ. ಅದಾದಮೇಲೆ ಆರ್ಮೋಲ್ ಶೇಪ್ ತೆಗಿದ್ವಿ. ಆರ್ಮೋಲ್ ಶೇಪ್ಗೆ ಒಂದು ಮಾರ್ಕಿಂಗು. ಇವಾಗ ಇಷ್ಟಾದಮೇಲೆ ಬೆಲ್ಟ್ ಕಟ್ ಮಾಡಿ ಹಾಕೊಂಡ್ಮೇಲೆ ಡಾಟ್ಗಳು ಯಾವ ಥರ ಹೊಡೆಯೋದು ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ನಮ್ಮದು ಇಲ್ಲೊಂದು ಕರೆಕ್ಟಾಗಿದೆ, ಇಲ್ಲೂ ಕರೆಕ್ಟ್ ಆಗಿದೆ. ಇವಾಗ ಏನು ನಮಗೆ ಡಾಟ್ ಎಲ್ಲೆಲ್ಲಿ ಹಿಡಿಬೇಕು ಅಂತ ಅಷ್ಟೇ ನಮ್ಗೆ ಬೇಕಾಗಿರೋದು. ಅದನ್ನು ಬೆಲ್ಟಲ್ಲಿ ನೋಡಿಕೊಂಡು ವೇಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಅದನ್ನು ಡಾಟಲ್ಲಿ ಹಿಡಿಬೇಕು. ವೇಸ್ಟ್ ಮೆಜರ್ಮೆಂಟಲ್ಲಿ 4 ಭಾಗ ಮಾಡಿ ಎಷ್ಟು ಬರುತ್ತೋ ಅದರಲ್ಲಿ ಇಲ್ಲಿ ಇದನ್ನು ಹಿಡಿದುಬಿಟ್ಟು ಡಾಟಲ್ಲಿ ಹಿಡಿಯೋದು ಅಷ್ಟೇ. 29.5 ಇದೆ. 29.5ಗೆ ಬೆಲ್ಟ್ ಮಾರ್ಕಿಂಗು. ಆಮೇಲೆ ಇಲ್ಲಿ ಸೈಡ್ ಮಾರ್ಜಿನ್ನು. ಇವಾಗ ಈ ಥರ ಲೈನು, ಈ ಥರ ಲೈನು. ಇವಾಗ ನಾವು ಸ್ಟ್ಯಾಂಡರ್ಡಾಗಿ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಬೆಲ್ಟ್ನ ಕಮ್ಮಿ ಬೇಕಂದರೆ ಆಮೇಲೆ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಸ್ಟ್ಯಾಂಡರ್ಡಾಗಿ 2.5, 3.5, 2.5. ಇಲ್ಲಿ 3.5, ಇಲ್ಲಿ 3.5 ಇರುತ್ತೆ, ಇಲ್ಲಿ 2.5 ಇರುತ್ತೆ. ಇವಾಗ ನಾರ್ಮಲಾಗಿ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ ಅಷ್ಟೇ, ಕಟಿಂಗ್ ಅಷ್ಟೇ, ಪ್ರತಿಯೊಂದು ಮೆಜರ್ಮೆಂಟ್ ಪ್ರಕಾರನೇ ಫಾಲೋ ಮಾಡಬೇಕು. ಎಷ್ಟು ಎಲ್ಲೆಲ್ಲಿ ಲೂಸ್ ಇಡಬೇಕು ಅದು ಕರೆಕ್ಟಾಗಿಟ್ಟರೆ ಕಟ್ ಮಾಡಿವಿ. ಶೇಪ್ಗಳು ಆರ್ಮೋಲ್ಸು ಮಾಡಿದ್ದೀವಿ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಉಬ್ಕೊಳ್ಳೋದು ಅವೆಲ್ಲ ಯಾವುದೇ ಕಾರಣಕ್ಕೆ ಬರೋಲ್ಲ. ಬೇಕಂದ್ರೆ ಒಂದ್ಸರಿ ನಮ್ಮ ಕಟಿಂಗ್ನ ಒಂದ್ಸರಿ ಕಟ್ ಮಾಡಿ ಸ್ಟಿಚ್ ಮಾಡಿ ನಾನು ವಿತ್ ಟ್ರಯಲ್ಗೆ ಬೊಂಬೆ ಹಾಕಿ ಸಮೇತ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಇಲ್ಲಿ 3.5ಗೆ 1 ಪಾಯಿಂಟ್ ಕಮ್ಮಿ ಇದೆ. ಇದನ್ನು ಈ ಡಾಟ್ ಹೆಂಗೆ ಹಿಡ್ಕೋಬೇಕು ಅದನ್ನು ತೋರಿಸ್ಕೊಡ್ತೀನಿ. ಬೆಲ್ಟ್ ಹಿಂಗೆ ಕಟ್ ಮಾಡಿಬಿಟ್ರೆ ಇಲ್ಲಿ ದೊಡ್ಡದಾಗಿ ಡಾಟ್ ಬಂದ್ಬಿಡುತ್ತೆ, ಅಷ್ಟು ಬರಬಾರ್ದು. ನೋಡಿ, ಬೆಲ್ಟ್ ಇಲ್ಲಿಂದ ಇಲ್ಲಿಗೆ ಇಟ್ಕೊಂಡ್ರೆ ಎಷ್ಟು ಬರ್ತಾಯಿದೆ, ಇಲ್ಲಿ 3.5 1 ಪಾಯಿಂಟ್ ಬಂತು. 3.5 1 ಪಾಯಿಂಟಿಗೆ ಇಲ್ಲಿ ಇಟ್ಕೊಂಡ್ರೆ 1 ಇಂಚ್ ಇಲ್ಲಿ ಈ ಮಾರ್ಜಿನು ಆ ಮಾರ್ಜಿನ್ ತೆಗಿಯೋಕ್ಕೆ ಬೇಕಾಗುತ್ತೆ. ಅವಾಗ ಎಷ್ಟು ನೋಡಿ 1 ಇಂಚ್ ಮೇಲೆ ಬರುತ್ತೆ, ಅಷ್ಟು ಬರಬಾರ್ದು. ಅವಾಗ ಏನು ಮಾಡಬೇಕು, ಇದು ಕರೆಕ್ಟಾಗಿದೆ, ಅವ್ರು ದಪ್ಪ ಇದ್ದಾರೆ, ಅದಕ್ಕೆ ನಾವು ಬೆಲ್ಟ್ನ ಈ ಥರ ಒಂದು ಸ್ವಲ್ಪ ಕಮ್ಮಿ ಮಾಡಿಬಿಡೋಣ. ಬೆಲ್ಟ್ ಸಣ್ಣಕ್ಕಿದ್ರೆ ಹೊಟ್ಟೆ ಇರೋ ಹತ್ರ ಏನಾಗುತ್ತೆ ಅಂದರೆ ನೀಟಾಗಿ ಸಣ್ಣಕ್ಕೆ ಪಟ್ಟಿ ಥರ ಕುತ್ಕೊತಾರೆ. ಜಾಸ್ತಿ ಅಗಲ ಇಟ್ಟಿದೆ ಬೆಲ್ಟು ರಿಂಕಲ್ಸ್ ಬಂದ್ಬಿಡ್ತಾರೆ. ಬೇಕಂದರೆ ಅಬ್ಸರ್ವ್ ಮಾಡಿ. ಅದು ಬೆಲ್ಟ್ನ ರಿಂಕಲ್ಸ್ ಬರೋಕ್ಕೆ ನಾವು ಬಿಡಬಾರ್ದು. ನೋಡಿ, ಇಷ್ಟು ಬರುತ್ತೆ, ಇಷ್ಟು ಡಾಟ್ ಬರುತ್ತೆ, ನೋ ಪ್ರಾಬ್ಲಮ್, ಬರಲಿ. ಇಷ್ಟು ಬಂದರೆ ಪರವಾಗಿಲ್ಲ. ಇಲ್ಲ ನಿಮ್ಗೆ ಅದೂ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಒಂದು 1/4 ಇಂಚಷ್ಟು ಕಟ್ ಮಾಡಿಬಿಡಿ. ಅದನ್ನ 1/4 ಇಂಚಷ್ಟು ಕಟ್ ಮಾಡಿದ್ದೀವಿ. ಇವಾಗ ಇಷ್ಟೆಲ್ಲ ಆಯಿತು. ಇವಾಗ ಡಾಟು, ಈ ದೊಡ್ಡ ಡಾಟು ಎಷ್ಟು ಹಿಡಿಬೇಕು, ಇವೆಲ್ಲ ಚಿಕ್ಕ ಚಿಕ್ಕದು ಹಿಡ್ಕೊತೀವಿ ನೋಡಿ. ಅಂದಾಜಾಗಿ ಹಿಂಗೆ ಇಟ್ಕೊಳ್ಳಿ. ಇಷ್ಟು ಬನ್ನಿ, ಈ ಬೆಲ್ಟ್ನ ತೊಗೊಂಡು ಇಲ್ಲಿ ಇಟ್ಕೊಳ್ಳಿ. ನೋಡಿ, ಜಾಸ್ತಿ ಹಿಡಿಬಿಟ್ಟಿದ್ದೀನಿ. ಸ್ವಲ್ಪ ಈ ಕಡೆ ಬನ್ನಿ, ಮತ್ತು ನೋಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ಇಷ್ಟು ಹಿಡಿಬೇಕು ಅಂತ ಡಾಟು ನೋಡಿ. ಎಷ್ಟು ಈಸಿ ಮೆಥಡಾಗಿ ಹೇಳ್ಕೊಳ್ತಾ ಇದ್ದೀನಿ. ನಾವು ಅಷ್ಟು ಈಸಿ ಮೆಥಡಲ್ಲಿ ನಾವು ಕಲ್ತಿದ್ದೀವಿ ಅಂದರೆ ತುಂಬ ಪರ್ಫೆಕ್ಟು ಫಿಟ್ಟಿಂಗ್ ಬರೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಆರ್ಮೋಲು ಅಷ್ಟೇ ನೋಡಿ, ಎಷ್ಟು ಹಿಂಗೆ ಬಂದಿದೆ. ಇಲ್ಲಿ ಡಾಟಲ್ಲಿ ಹಿಡ್ಕೊಂಡಾಗ ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಆರ್ಮೋಲ್ ತುಂಬ ಇಂಪಾರ್ಟೆಂಟು. ಇಷ್ಟು ಒಳಗಡೆ ಹಿಂಗೆ ಬಂದಿದ್ದೀವಿ ಅಂದರೆ ನಿಮಗೆ ಹಿಂಗೆ ಉಪ್ಕೊಳ್ಳೋಕೆ ಚಾನ್ಸಸ್ ಎಲ್ಲಿಂದ ಬರುತ್ತೆ, ಉಪ್ಕೊಳ್ಳೋಕೆ ಬಟ್ಟೆ ಇದೆ ತಾನೇ ಉಪ್ಕೊಳ್ಳೋಕೆ, ಅದಕ್ಕೆ ಅದು ಉಪ್ಕೊಳ್ಳಲ್ಲ. ನೀಟಾಗಿ ಪರ್ಫೆಕ್ಟಾಗಿ ಸ್ಕಿನ್ ಫಿಟ್ಟಿಂಗು ಕುತ್ಕೊಂಡ್ಬಿಡ್ತದೆ. ಫ್ರಂಟಲ್ಲಿ ಎಲ್ಲೂ ಲೂಸ್ ಬರೋಲ್ಲ. ಈ ಲೂಸ್ ಕರೆಕ್ಟಾಗಿದೆ, ಇಲ್ಲೊಂದು ಕರೆಕ್ಟಾಗಿದೆ, ಇಲ್ಲೊಂದು ಕರೆಕ್ಟಾಗಿದೆ. ಬಟ್ಟೆ ಎಲ್ಲೂ ಇರೋದೇ ಇಲ್ಲ. ಹೆಂಗೆ ನಿಮ್ಗೆ ಉಪ್ಕೊತದೆ, ಉಪ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ. ಇದಾಯಿತು, ಬೆಲ್ಟು ರೆಡಿ ಆಯಿತು ನೋಡಿ. ಇದು ಅಷ್ಟೇ. ನೋಡಿ ಎಷ್ಟು ಸ್ಟ್ರೈಟಾಗಿ ಬಂದು ಹಿಂಗೆ ತೊಗೊಂಡಿದ್ದೀವಿ. ಇಲ್ಲಿ ಉಪ್ಕೊಳ್ಳೋಕೆ ಇಲ್ಲಿ ಬಟ್ಟೆನೇ ಇಲ್ಲ, ಉಪ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಅದು ಈ ಥರ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಈ ಪ್ಯಾಚ್ನ ಕಟ್ ಮಾಡಿ ಪ್ಲಸ್ ಸ್ಟಿಚಿಂಗು 2 ತೋರಿಸ್ಕೊಡ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ, ಈ ಕಸ್ಟಮರ್ 3 ಬ್ಲೌಸ್ ಇರೋದು, 3 ಬ್ಲೌಸು 3 ಥರ ನಿಮ್ಗೆ ಹೊಲ್ದು ತೋರಿಸಾದ್ಮೇಲೆ ಏನು ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ 3 ಬ್ಲೌಸು ಒಟ್ಟಿಗೆ ಫಿಟ್ಟಿಂಗ್ ಯಾವ ಥರ ಬಂದಿದೆ ಅನ್ನೋದಕ್ಕೋಸ್ಕರ ಒಂದು ಬೊಂಬೆಗೆ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಇದು ಸ್ಲೀವ್ಸಲ್ಲಿ ಬಂದಿರೋಂಥ ಬಾರ್ಡ್ರು. ತುಂಬ ನೋಡಿ, ತುಂಬ ಉದ್ದಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಲೀವ್ಸ್ಗೆ 1 ಇಂಚ್ ನೋಡಿ, ಇಷ್ಟು ಇಲ್ಲಿದೆಯಲ್ಲ, ಇಷ್ಟು ಬಾರ್ಡ್ರನ್ನ ಮಾತ್ರ ಸ್ಲೀವ್ಸ್ಗೆ ಕೆಳಗಡೆ ಪಟ್ಟಿ ಕೊಡ್ತೀನಿ.
ಮಿಕ್ಕಿರೋ ಬಾರ್ಡ್ರಲ್ಲಿ ಬಂದ್ಬಿಟ್ಟು 4 ಪ್ಯಾಚ್ಗೆ ಯೂಸ್ ಮಾಡ್ಕೊತೀನಿ. ಅದಕ್ಕೆ ಇದನ್ನು ಸೈಡಲ್ಲಿ ಕಟ್ ಮಾಡಿಬಿಟ್ಟಿದ್ದೀನಿ ಈ ಥರ. ಅದಾದಮೇಲೆ ಇದು ಬಟ್ಟೆ, ಇದನ್ನು ಐರನ್ ಮಾಡಿ ಇದ್ರ ಮೇಲೆ ಇಟ್ಟು ಕಟ್ ಮಾಡೋದು. ಅದಾದಮೇಲೆ ಸ್ಟಿಚಿಂಗ್ ಮಾಡೋದು. ನೋಡಿ ಈ ಥರ ನೀಟಾಗಿ ಐರನ್ ಮಾಡ್ಕೊತೀವಿ ಫಸ್ಟು. ಇದು ಕಸ್ಟಮರ್ ಬಟ್ಟೆ, ಇದು ಬಾರ್ಡರ್ ತೆಗೆದುಬಿಟ್ಟಿದ್ದೀನಿ. ಇದರಲ್ಲೇ ಬಫ್ ಸ್ಲೀವ್ಸ್ ಹಾಕಿ ಬಾರ್ಡ್ರಲ್ಲಿ 1 ಇಂಚ್ ಪಟ್ಟಿ ಹಾಕಿ ಆಮೇಲೆ ಮಿಕ್ಕಿರೋ ಬಾರ್ಡ್ರಲ್ಲಿ ಹಿಂದ್ಗಡೆ ಪ್ಯಾಚ್ ವರ್ಕ್ ಮಾಡಿ ಪೈಪಿಂಗ್ ಮಾಡಿ ಫಿನಿಶಿಂಗ್ ಮಾಡೋದು ಯಾವ ಥರ ಅಂತಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಸ್ಟಮರ್ 3 ಬ್ಲೌಸ್ ಒಟ್ಟಿಗೆ ಆಗೋದ್ಮೇಲೆ ಅದ್ರ ಫಿಟ್ಟಿಂಗ್ ಯಾವ ಥರ ಬಂದಿದೆ ಅಂತ ತೋರಿಸ್ಕೊಟ್ಟು ನೋಡಿ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಾದ್ಮೇಲೆ ಫಸ್ಟು ಸ್ಲೀವ್ಸು ಇಲ್ಲೆಲ್ಲ ಜಾಯಿಂಟ್ ಬರುತ್ತೆ, ಅದು ಹಂಗೆ ಇರಲಿ. ಫ್ರಂಟ್ ಟು ಬ್ಯಾಕ್ ಕಟ್ ಮಾಡಿಕೊಂಡು ಒಟ್ಟಿಗೆ ಸ್ಲೀವ್ಸು ಜಾಯಿಂಟ್ ಬರದೇ ಇರೋ ಥರ ನೋಡ್ಕೊಳ್ಳೋಣ ನಾವು. ಬಟ್ಟೆ ಯಾಕಂದರೆ ಬಟ್ಟೆ ಜಾಸ್ತಿ ಇದೆಯಲ್ಲ, ಜಾಸ್ತಿ ಇದ್ದಾಗ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಯಾವತ್ತೂ ಅಷ್ಟೇ ಡಬಲ್ ಫೋಲ್ಡಿಂಗ್ ಹಿಂಗೆ ಹಾಕ್ಕೊಳ್ಳಿ. ಇದು ಹಾಕ್ಕೊಂಡ್ಮೇಲೆ ಫಸ್ಟು ಫ್ರಂಟ್ ಹಾಕ್ಕೊಳ್ಳಿ ಇಲ್ಲಿ. ಓಕೆ, ನೆಕ್ಸ್ಟು ಬ್ಯಾಕ್ ಆದಮೇಲೆ ಫಸ್ಟು ಬ್ಯಾಕು. ಅದಾದಮೇಲೆ ನೋಡಿ ಈ ಥರ ಫ್ರಂಟ್ ಹಾಕ್ಕೊಳ್ಳಿ. ಬ್ಯಾಕು ಈ ಥರ ಆಪೋಸಿಟಲ್ಲಿ ಫ್ರಂಟ್ ಹಾಕ್ಕೊಳ್ಳಿ. ಅದಾದಮೇಲೆ ಬೆಲ್ಟ್ ಇಲ್ಲಿ ಹಾಕ್ಕೊಳ್ಳಿ. ಮೊನ್ನೆ ಬಟ್ಟೆ ಸೇವ್ ಮಾಡ್ತಾ ಬರ್ತೀವಿ. ಬಟ್ಟೆ ನಮಗೆ ಸೇವ್ ಆಗುತ್ತೆ. ಸೇವ್ ಆದ್ರಿಂದ ಏನಾಗುತ್ತೆ ಅಂದರೆ ಟೈಂಗಿಗೆ, ಆಮೇಲೆ ಸ್ಲೀವ್ಸ್ ಜಾಯಿಂಟ್ ಇಲ್ದಿರ ಬರೋದಕ್ಕೆ ಅವಕ್ಕೆಲ್ಲ ತುಂಬ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಬಟ್ಟೆ ಸೇವ್ ಮಾಡೋದು ತುಂಬ ಇಂಪಾರ್ಟೆಂಟು. ಟೈಂಗ್ ಸಾಕಾಗಿಲ್ಲ ಅಂದರೆ ಬೇರೆ ಬಟ್ಟೆ ಹಾಕ್ಕೊತೀವಿ. ಮತ್ತು ಪ್ಯಾಚ್ ವರ್ಕ್ಗೆ ಸಮಥಿಂಗ್ ಏನಾದರೂ ಸ್ಲೀವ್ಸ್ ಜಾಯಿಂಟಿಗೆಲ್ಲ ಕೊಟ್ಬಿಡ್ತೀವಿ. ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಈ ಥರ ಬ್ಯಾಕು ಫ್ರಂಟು ಆಯಿತು. ನೋಡಿ ಇವಾಗ ಎಷ್ಟು ಬಟ್ಟೆ ಹೋಗ್ತಿದೆ ನೋಡಿ, ಇಷ್ಟು ಮಿಕ್ಕಿದೆ. ಈ ಬಟ್ಟೆಯಲ್ಲಿ ಫ್ರಂಟ್ ಸ್ಲೀವ್ಸ್ ಜಾಯಿಂಟ್ ಇಲ್ದಿರ ಬರುತ್ತಾ ಚೆಕ್ ಮಾಡ್ಕೊಳ್ಳೋಣ. ಸೊ ನೋಡ್ದಾ ಬಂದ್ಬಿಡ್ತು ನೋಡಿ. ಈ ಕಡೆ ವಿತೌಟ್ ಜಾಯಿಂಟ್ ಇರೋ ಕಡೆ ಸ್ಲೀವ್ಸು ಜಾಯಿಂಟ್ ಇಲ್ದಿರ ಬಂದ್ಬಿಡ್ತು. ಇಷ್ಟು ಬಟ್ಟೆ ಮಿಕ್ಕಿರೋದಲ್ಲಿ ಟೈಂಗ್ ಯೂಸ್ ಮಾಡ್ಕೋಬೋದು. ಅವಾಗ ಏನಾಗ್ತದೆ ಅಂದರೆ ಒಂದೇ ಬಟ್ಟೆಯಲ್ಲಿ ನಮಗೆ ಎಲ್ಲನೂ ಬಂದ್ಬಿಡ್ತು. ಸ್ಲೀವ್ಸ್ ಜಾಯಿಂಟ್ ಇಲ್ಲ, ಟೈಂಗು ಅದರಲ್ಲೇ ಬಂತು, ಬಟ್ಟೆನೂ ಸೇವ್ ಆಯಿತು. ನೋಡಿ ಈ ಥರ ಇದು ಬಾರ್ಡರ್ ಪ್ಯಾಚ್ ವರ್ಕ್ಗೆ ಈ ಥರ ನೋಡಿ ಎಷ್ಟಾಗಲ್ಲ ಪೀಸ್ ಮಿಕ್ಕಿದೆ. ಇದನ್ನು ಟೈಂಗಿಗೆ ಯೂಸ್ ಮಾಡ್ಕೊಬೋದು ನೋಡಿ. ಇಷ್ಟಾಗಲ್ಲ ಈ ಥರ ಬಟ್ಟೆ ಸೇವ್ ಮಾಡಿಕೊಂಡು ಚಾಪಾಯಿಸೋದು. ಲೈನಿಂಗ್ ಕಟ್ ಮಾಡಾದ್ಮೇಲೆ ಚಾಪಾಯಿಸೋದು. ಅದನ್ನೆಲ್ಲ ನೀಟಾಗಿ ನೋಡಿ ಹಿಂಗೆ ಎತ್ತಿಕ್ಬಿಟ್ಟು ಹಿಂಗೆ ಲೈನಿಂಗ್, ಇದು ಒರಿಜಿನಲ್ಲು ಲೈನಿಂಗ್ ಎಲ್ಲ ಎತ್ತಿಕ್ಬಿಟ್ಟು ಆದಮೇಲೆ ಏನು ಮಾಡ್ತೀವಿ, ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಇದರಲ್ಲಿ ಹಿಂಗೆ ಸುತ್ತಿ ಕಟ್ಟಿಗೆ ಬಿಡ್ತೀವಿ. ಇದು ಈ ಥರ ಕಟ್ ಮಾಡಿ ಈ ಅಳತೆ ಬ್ಲೌಸ್ ಜೊತೆಯಲ್ಲಿ ಹಿಂಗೆ ಫೋಲ್ಡ್ ಮಾಡಿ ಟೈಲರ್ಗೆ ಹೊಲಿಯೋಕ್ಕೆ ಮಿಷಿನ್ ಮೇಲೆ ಹಿಂಗೆ ಈ ಥರ ಇಡ್ತೀವಿ. ಇಲ್ಲ ನಾನು ವೀಡಿಯೋಗೋಸ್ಕರ ನಾನು ಮಾಡೋದಾದರೆ ನಾನು ಹೊಲಿತೇನೆ. ಇದು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೆ ಹೆಲ್ಪ್ಫುಲ್ ಆಗಿ. ಓಕೆ.